ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರಾ ಹರೀಶ್. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರಿಗೆ ಅಮೆರಿಕದಲ್ಲಿ ಭಾರಿ ಮುಜುಗರ ಎದುರಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಯೋಜಿಸಿದಂತಹ ಮೊದಲ ಗಾಜಾ ಬೋರ್ಡ್ ಆಫ್ ಪೀಸ್ ಶೃಂಗಸಭೆಯಲ್ಲಿ ಪಾಕಿಸ್ತಾನದ ಪ್ರಧಾನಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಅತಿಥಿಯಾಗಿ ಹೋಗಿದಂತಹ ಶರೀಫ್ ಅಲ್ಲಿ ಒಬ್ಬಂಟಿಯಾಗಿ ನಿಂತಿರುವಂತಹ ವಿಡಿಯೋಗಳು ಈಗ ಜಾಗತಿಕ ಮಟ್ಟದಲ್ಲಿ ವೈರಲ್ ಆಗ್ತಾ ಇವೆ. ಟ್ರಂಪ್ ಅವರನ್ನ ಓಲೈಸೋದಕ್ಕೆ ಹೋಗಿ ಶರೀಫ್ ಹೇಗೆ ಮುಖಭಂಗವನ್ನ ಅನುಭವಿಸಿದ್ರು, ಅಮೆರಿಕದ ವೇದಿಕೆಯಲ್ಲಿ ಭಾರತದ ಪ್ರಧಾನಿ ಮೋದಿಯನ್ನ ಟ್ರಂಪ್ ಹೊಗಳಿದ್ದಕ್ಕೆ ಪಾಕ್ ಪ್ರಧಾನಿಯ ರಿಯಾಕ್ಷನ್ ಹೇಗಿತ್ತು, ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮೆರಿಕದ ವಾಷಿಂಗ್ಟನ್ ನಲ್ಲಿ ನಡೆದ ಶಾಂತಿ ಶೃಂಗಸಭೆಯಲ್ಲಿ ಪಾಕಿಸ್ತಾನಕ್ಕೆ ಮುಜುಗರ ಮತ್ತು ಅಪಹಾಸ್ಯ ಮಾಡಲಾಗಿದೆ. ಟ್ರಂಪ್ ಅವರನ್ನ ದಕ್ಷಿಣ ಏಷ್ಯಾದ ರಕ್ಷಕ, ಶಾಂತಿಯ ದೂತ ಅಂತ ಅತಿರೇಕವಾಗಿ ಹೊಗಳಿದ್ರು ಕೂಡ ಶೆಹಬಾಜ್ ಶರೀಫ್ಗೆ ಅಲ್ಲಿ ಯಾವುದೇ ಮನ್ನಣೆ ಸಿಗಲಿಲ್ಲ. ಶೃಂಗಸಭೆಯ ಫೋಟೋಶೂಟ್ ವೇಳೆ 40 ದೇಶಗಳ ನಾಯಕರ ಮಧ್ಯೆ ಶರೀಫ್ ಅವರನ್ನ ಕೊನೆ ಸಾಲಿಗೆ ತಳ್ಳಲಾಗಿತ್ತು. ಟ್ರಂಪ್ ಅವರ ಪಕ್ಕದಲ್ಲಿ ಸೌದಿ ಅರೇಬಿಯಾ, ಇಂಡೋನೇಷಿಯಾ ಮತ್ತು ಕತಾರ್ ನಾಯಕರು ಮಿಂಚ್ತಾ ಇದ್ರೆ ಪಾಕ್ ಪ್ರಧಾನಿ ಮೂಲೆ ಗುಂಪಾಗಿದ್ರು. ಇನ್ನು ಶೃಂಗಸಭೆಯ ಮಧ್ಯೆ ಟ್ರಂಪ್ ಅವರು ಶೆಹಬಾಜ್ ಶರೀಫ್ ಅವರನ್ನ ಅವ್ರ ಕಡೆ ಸನ್ನೆಯೊಂದನ್ನ ಮಾಡ್ತಾರೆ. ಅಂದ್ರೆ ಎದ್ದು ನಿಲ್ಲು, ಸ್ಟ್ಯಾಂಡ್ ಅಪ್ ಅಂತ ಆದೇಶವನ್ನ ನೀಡ್ತಾರೆ. ಆ ಆದೇಶ ನೀಡಿದ ತಕ್ಷಣವೇ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗುತ್ತೆ. ಶರೀಫ್ ತಕ್ಷಣವೇ ಆದೇಶವನ್ನ ನೀಡಿದ ತಕ್ಷಣ ಎದ್ದು ನಿಲ್ತಾರೆ. ಇದನ್ನ ನೋಡಿ ನೆಟ್ಟಿಗರು ಶರೀಫ್ ಅವರು ಟ್ರಂಪ್ ಅವರ ಕೈಗೊಂಬೆ ಅಂತ ಹೀಯಾಳಿಸ್ತಾರೆ. ಅಷ್ಟೇ ಅಲ್ಲ, ಶರೀಫ್ ಎದ್ದು ನಿಂತಾಗ್ಲೇ ಟ್ರಂಪ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗ್ರೇಟ್ ಮ್ಯಾನ್ ಮತ್ತು ನನ್ನ ಆತ್ಮೀಯ ಗೆಳೆಯ ಅಂತ ಹೊಗಳಿ ಪಾಕ್ ಪ್ರಧಾನಿಗೆ ಚಾಟಿ ಬೀಸಿದ್ದಾರೆ. ಈ ಶೃಂಗಸಭೆಗೂ ಮುನ್ನ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಬಿಡುಗಡೆ ಮಾಡಿದ್ದ ಅಧಿಕೃತ ಹೇಳಿಕೆಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅನ್ನೋದ್ರ ಬದಲಾಗಿ ಯುನೈಟ್ಸ್ ಸ್ಟೇಟ್ ಅಂತ ತಪ್ಪು ಅಕ್ಷರಗಳನ್ನ ಬಳಕೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ನಗೆಪಾಟಲಿಗೀಡಾಗಿತ್ತು. ಗಾಯದ ಮೇಲೆ ಬರೆ ಎಳೆದಂತೆ ಗಾಜಾಗೆ ತನ್ನ ಸೇನೆಯನ್ನ ಕಳಿಸೋದಕ್ಕೆ ಪಾಕಿಸ್ತಾನ ಹಿಂದೇಟು ಹಾಕಿದ್ದಕ್ಕೆ ಟ್ರಂಪ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಜಿಪ್ಟ್ ಮತ್ತೆ ಜೋರ್ಡನ್ ಮತ್ತು ಇಂಡೋನೇಷಿಯಾದಂತಹ ದೇಶಗಳು ಸೇನೆಯನ್ನ ಕಳಿಸೋದಕ್ಕೆ ಒಪ್ಕೊಂಡಿದ್ರು. ಪಾಕಿಸ್ತಾನದ ಹೆಸರು ಎಲ್ಲೂ ಕೂಡ ಕೇಳ್ಬರ್ಲಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅಮೆರಿಕದ ಜೊತೆ ಸಂಬಂಧ ಸುಧಾರಿಸಿಕೊಳ್ಳೋದಕ್ಕೆ ಹೋಗಿದ್ದಂತಹ ಪಾಕಿಸ್ತಾನಕ್ಕೆ ಈಗ ಭಾರಿ ಮುಖಭಂಗವಾಗಿದೆ, ಭರ್ಜರಿ ಹಿನ್ನಡೆಯಾಗಿದೆ. ಟ್ರಂಪ್ ಅವರನ್ನ ಅತಿಯಾಗಿ ಹೊಗಳಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನುವಂಥದ್ದು ಶೆಹಬಾಜ್ ಶರೀಫ್ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಟ್ರಂಪ್ ಅವರ ಈ ನಡೆ ಪಾಕಿಸ್ತಾನಕ್ಕೆ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಕೇವಲ ಮಾತುಗಳಿಂದ ಅಮೆರಿಕವನ್ನ ನಂಬಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಶೃಂಗಸಭೆಯಲ್ಲಿ ಸಾಬೀತಾಗಿದೆ. ಅತ್ತ ಭಾರತದ ಪ್ರಭಾವ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದ್ರೆ ಪಾಕಿಸ್ತಾನ ಮಾತ್ರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮೂಲೆ ಗುಂಪಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.